ರತನ್ ಜೂಟ್ ಅಂತ ಹಾಕ್ತೀವಲ್ಲ ಅದು ಈ ಕಲರ್ ಬರುತ್ತೆ. ತುಂಬ ಒಳ್ಳೆಯದು ಅದು ಸ್ಕಿನ್ಗೆ. ಕ್ಯಾರೆಟ್ ಹಾಕಿದ್ದೀವಿ, ಅದು ಗರ್ಗರಿ ಆಗಬೇಕು. ರೋಸ್ಮೇರಿ, ಕಲೋಂಜಿ ತೊಗೊಂಡಿದ್ದೀನಿ, ಅಗಸೆ ಬೀಜ, ಮೆಂತೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಕೂದಲು ನಿನ್ನೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದೀನಿ, ಇನ್ನು ಬಾಚಿಲ್ಲ. ಬಾಚದೇ ಇರೋದಕ್ಕೆ ಈ ಥರ ಬಂದಿದೆ. ನಾವು ಏನೇ ಆಗಲಿ, ಒಂದು ಕೂದಲು ಬೆಳೆಯೋದಕ್ಕಾಗಲಿ, ನಾವು ಹೊಟ್ಟೆಗೂ ತೊಗೊಳ್ಬೇಕು, ಅದನ್ನು ನಾವು ತಲೆಗೂ ಹಚ್ಕೊಳ್ಬೇಕು. ಕಲೋಂಜಿ, ಅಗಸೆ ಬೀಜ, ಮೆಂತೆ ಎಲ್ಲ ನಾವು ಹೊಟ್ಟೆಗೆ ತೊಗೊಳ್ಬೇಕು, ಮತ್ತು ಅದು ಸ್ಪ್ರೇನು ಮಾಡ್ಕೊಳ್ಬೇಕು. ಅದಕ್ಕೆ ಏನೇನು ಬೇಕು ನಾನು ಪ್ರತಿಯೊಂದು ಟೈಮ್ ಕೊಟ್ಕೊಂಡು ಮಾಡ್ತೀನಿ. ನನಗೆ ಇವತ್ತು ಆರ್ಡ್ರ್ ಸಿಕ್ಕಾಪಟ್ಟೆ. ನಾನು ಇದಾಕಿದ್ದೀನಿ, ಆಫರ್ ಅಂತ ಹಾಕಿದ್ದೀನಿ. 4 ದಿವಸ ಶಿಪ್ಪಿಂಗ್ ಚಾರ್ಜ್ ಇಲ್ಲ ಅಂತ. ತುಂಬ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾ ಇದೆ. ಅದಕ್ಕೆ ಬೇಗ ಫಟಾಫಟ್ ಅಂತ ಮಾಡೋಣ. ಸ್ಪ್ರೇಗೆ ಏನೇನು ನಾನು ಹಾಕ್ತೀನಿ, ಮಾಡಿಟ್ಕೊಂಡ್ಬಿಡ್ತೀನಿ. ಮಾಡಿಟ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋದು. ಕೂದಲು ಉದ್ರೋದು ನಿಲ್ಲುತ್ತೆ ಮತ್ತು ಬೆಳೆಯುತ್ತೆ. ನೋಡಿ ಹೀಗೆ. ಎಣ್ಣೆ ತಲೆಯಲ್ಲಿದ್ದಾಗ ಸ್ಪ್ರೇ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ನಿಮಗೆ. ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಬನ್ನಿ, ಇವಾಗ ಏನೇನು ಬೇಕು ಅಂತ ಫಟಾಫಟ್ ಅಂತ ನೋಡೋಣ. ಹೇಗೆ ಸ್ಪ್ರೇ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದು ಕುದೀತಾ ಇರಲಿ. ನಾನು ನೋಡಿ, ಇದು ರೋಸ್ಮೇರಿ ಲೀವ್ಸ್ ಅಂತ ಹೇಳಿ, ಇದ್ರದ್ದು ಟೀ ಮಾಡ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು. ನಂದು ಸ್ಪೆಷಲ್ ಗ್ರೀನ್ ಟೀ ಇರುತ್ತಲ್ಲ, ಅದಕ್ಕೂ ನಾನು ಸೇರಿಸಿರ್ತೀನಿ. ಈ ಥರ ಸ್ಪ್ರೇ ಬಾಟ್ಲು ಇಲ್ದಿದ್ರೆ ಬೇರೆ ಥರ ಆದರೂ ನೀವು ತೊಗೊಳ್ಬೋದು, ಇಲ್ಲ ಯಾವುದಿದೆ ನೋಡ್ಬೋದು. ಸ್ಪ್ರೇ ಬಾಟ್ಲು ಯಾವುದಾದ್ರೂ ಆಗುತ್ತೆ. ಕಲೋಂಜಿ ತೊಗೊಂಡಿದ್ದೀನಿ. ಕಲೋಂಜಿ ನೋಡಿ ಈ ಥರ ಇರುತ್ತೆ, ತುಂಬ ಒಳ್ಳೆಯದು ನಮ್ಮ ಕೂದಲಿಗಿದು. ಕಲೋಂಜಿ ಕೂದಲು ಉದ್ರೋದು ನಿಲ್ಲುತ್ತೆ. ನಾವು ಇದು ತಿನ್ನಲೂಬೋದು. ನಂದು ವೆಯ್ಟ್ ಲಾಸ್ ಪೌಡರ್ಗೆ ನಾನು ಸೇರಿಸಿರ್ತೀನಿ. ಇದು ನಿಮಗೆಲ್ರಿಗೂ ಗೊತ್ತು. ಅಗಸೆ ಬೀಜ ತುಂಬ ಅಂದರೆ ತುಂಬ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀರಾ. ಅಗಸೆ ಬೀಜ ತೊಗೊಂಡಿದ್ದೀನಿ. ಮೆಂತೆ ತೊಗೊಂಡಿದ್ದೀನಿ. ಹಸಿ ಕರಿಬೇವು ತೊಗೊಂಡಿದ್ದೀನಿ ನಾನು. ಒಣಗಿರೋದು ಬೇಡ, ಹಸಿ ಕರಿಬೇವೇ ಹಾಕಬೇಕು. ನಾನಿವಾಗ ನೀವೆಷ್ಟು ಮಾಡ್ಕೊಳ್ತೀರಾ ಅದ್ರ ಮೇಲೆ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು. ನೋಡಿ, ಇಷ್ಟು ಹಾಕ್ಕೊಳ್ತೀನಿ. ಕಲೋಂಜಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿಬೇಕು. ಮೆಂತೆ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ನಾನು ಈ ಸ್ಪ್ರೇ ಬಾಟ್ಲಿಗಷ್ಟೇ ನಾನು ಮಾಡ್ಕೊಳ್ತಾ ಇರೋದು. ಅದೇ 2 ಸರಿ ಆಗುತ್ತೆ ನಮಗೆ. ರೋಸ್ಮೇರಿ ಲೀವ್ಸು ಇಷ್ಟು ಹಾಕ್ಕೊಳ್ತೀನಿ. ಅಗಸೆ ಬೀಜ ಹಾಕ್ಕೊಳ್ತೀನಿ. ನೋಡಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ತುಂಬ ರೋಸ್ಮೇರಿ ಲೀವ್ಸು ನಮಗೆ ಕೂದಲು ಉದ್ರೋದು ನಿಲ್ಸೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಬೆಳೆಯುತ್ತೆ ಕೂದಲು. ಮತ್ತು ಇದನ್ನೆಲ್ಲ ಹಾಕ್ತಾಯಿದ್ರೆ ನಮಗೆ ಕೂದಲು, ಬಿಳಿ ಕೂದಲು ಬರೋದು ತಡೆಯುತ್ತೆ. ಬಿಳಿ ಕೂದಲು ಬಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಬಿಳಿ ಕೂದಲು ಬರೋದನ್ನ ತಡೆಯುತ್ತೆ. ಇವಾಗ ನೀವು ಯಾರಿಗೆ ಬೇಕಾದರೂ ಸ್ಪ್ರೇ ಮಾಡ್ಬೋದು. ಪುಟ್ಟ ಮಕ್ಕಳಿಂದ ಯಾರಿಗೆ ಬೇಕಾದರೂ ಸ್ಪ್ರೇ ಮಾಡ್ಬೋದು ನೀವು. ಇದು ಸಣ್ಣ ಊರಿಲಿಡ್ತೀನಿ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ಅದು ಇದೇ ಚೇಂಜ್ ಆಗುತ್ತೆ, ಕಲರೇ ಚೇಂಜ್ ಆಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ ಈ ಥರ ಆಗುತ್ತೆ. ಸಣ್ಣ ಇಡ್ತೀನಿ. ನೋಡಿ ಯಾವ ಕಲರ್ ಬಂತು, ತುಂಬ ಒಳ್ಳೆಯದು. ಆಫ್ ಮಾಡ್ಕೊಳ್ತೀನಿ ನಾನು. ಫುಲ್ಲು ತಣ್ಣಗಾಗಬೇಕು. ತಣ್ಣಗಾಕಕ್ಕೆ ಬಿಟ್ಬಿಡೋಣ ಈಗ. ನೋಡಿ ತಣ್ಣಗಾಯಿತು. ಯಾವ ಥರ ಆಗಿದೆ ನೋಡಿ. ಮೆಂತೆ ಎಲ್ಲ ಅದರದ್ದು ಸತ್ವ ಎಲ್ಲ ಬಿಟ್ಟು, ನೀವು ಇದನ್ನು ಇನ್ನೂ ಇದು ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ತಿರ್ಗಾ ನಾವು ಕುದಿಸ್ಬೋದು. ನೋಡಿ ಈ ಥರ ಆಗಿರುತ್ತೆ. ಇವಾಗ ಸೋಸ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ಅದು ಒಂದು ರತನ್ ಜೂಟ್ ಅಂತ ಹಾಕ್ತೀವಲ್ಲ, ಅದು ಈ ಕಲರ್ ಬರುತ್ತೆ. ತುಂಬ ಒಳ್ಳೆಯದು ಅದು ಸ್ಕಿನ್ಗೆ. ಕ್ಯಾರೆಟ್ ಹಾಕಿದ್ದೀವಿ, ಅದು ಗರ್ಗರಿ ಆಗಬೇಕು. ಇನ್ನು ಅದಕ್ಕೆ ತುಂಬ ಐಟಮ್ ಹಾಕಿರ್ತೀನಿ ನಾನು. ಈಗ ಇದನ್ನು ಸೋಸ್ಕೊಳ್ಳೋಣ.
ಫುಲ್ಲು ತಣ್ಣಗಾಗಬೇಕು. ನೋಡಿ, ಇದನ್ನು ಬಿಸಾಡಬೇಡಿ, ಇನ್ನೊಂದು ಸರಿನೂ ಮಾಡ್ಕೊಳ್ಬೋದು. ಇಲ್ದಿದ್ರೆ ಇದನ್ನು ರುಬ್ಬಿ ನೀವು ತಲೆಗೆ ಪೇಸ್ಟ್ ಥರ ಹಚ್ಕೊಳ್ಬೋದು. ಇದನ್ನು ರುಬ್ಕೊಂಡು ಪೇಸ್ಟ್ ಥರ ಹಚ್ಕೊಳ್ಬೋದು. ಎಣ್ಣೆ ಕುದೀತಾ ಇರ್ಬೇಕಾದ್ರೆ ಏನು ಘಮ ಘಮ ಅಂತಿರುತ್ತೆ ಗೊತ್ತಾ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಇದು ನೋಡಿ, ನಾನು ಇದನ್ನು ಬಿಸಾಡಲ್ಲ. ಈ ಥರದ್ದಾದರೂ ಸರಿ, ಇದ್ದಿದ್ರೆ ಇನ್ನೊಂದು ಹಿಂಗೆ ಪ್ರೆಸ್ ಮಾಡೋ ಥರ ಬರುತ್ತೆ. ಎಲ್ಲೋ ಇದೆ ನನ್ನ ಹತ್ರ ನೋಡಿ. ಈ ಥರ ನೋಡಿ, ಈ ಥರ ಇದಕ್ಕೆ ಹಾಕ್ಕೊಂಡು ನೀವು ಹಿಂಗು ಪ್ರೆಸ್ ಮಾಡೋದು. ಯಾವುದು ನಿಮ್ಮ ಹತ್ರ ಅನುಕೂಲ ಇದೆಯೋ ಅದನ್ನು ತೊಗೊಳ್ಳಿ. ಹಾಗೆ ಹಚ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನೋಡಿ, ಇದಕ್ಕೆ ಹಾಕಿದ್ದೀನಿ. ಈಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ನಾನು ಇಷ್ಟು ದೊಡ್ಡದು ಪ್ಯಾಕ್ ಮಾಡಿ ನಾನು ಗೋವಾಗೆ ಕಳಿಸ್ತಾ ಇರೋದು. ಇದು ಗೋವಾಗೆ ಹೋಗ್ತಾ ಇರೋದು ಬಾಕ್ಸ್ ಇದು. ನೋಡಿ, ಫ್ರೀ ಶಿಪ್ಪಿಂಗ್ ಆರ್ಡ್ರ್ ಕೊಟ್ಟಿರೋದಕ್ಕೆ ತುಂಬ ಅಂದರೆ ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ, ಹೊಸಬ್ರು ಬರ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನೋಡಿ, ಬಾಕ್ಸು ಪ್ಯಾಕ್ ಮಾಡಬೇಕು. ಇವಾಗ ಹೋಗಿ ಇನ್ನೊಂದು ಬಾಕ್ಸ್ ಇಸ್ಕೊಂಡು ಬಂದೆ. ಅದು ಗೋವಾಗೆ ಕಳಿಸ್ತಾ ಇದ್ದೀನಿ. ಇದು ಉಡುಪಿಗೆ ಕಳಿಸ್ಬೇಕು 6 kg. ಈ ಥರ ನೋಡಿ, ಇಷ್ಟು. ಇವಾಗ ಇದಕ್ಕೆ ಇನ್ನು ಈ ಕವರ್ ಹಾಕಬೇಕು. ಈ ಕವರ್ನ ಈ ಥರ ಸ್ಟಿಕ್ಕರ್ ಮಾಡಿ ಇಟ್ಟಿರ್ತೀವಿ. ಇದನ್ನೆಲ್ಲ ಪ್ಯಾಕ್ ಮಾಡಿ ಇದಕ್ಕೆ ಹಾಕಬೇಕು. ಇದು ಸ್ಪೆಷಲ್ ಕಡಲೆ ಹಿಟ್ಟು. ನಾನು ಇದಕ್ಕೆ ಕಡಲೆಬೇಳೆ, ಮಸೂರ್ ದಾಲು, ಹೆಸ್ರು ಕಾಳು, ಅಕ್ಕಿ, ಬಾದಾಮಿ, ಓಟ್ಸು, ಕಾಬೂಲ್ ಕಡಲೆಕಾಳು ಇಷ್ಟು ಹಾಕಿ ನಾನು ಬೀಸಿರ್ತೀನಿ. ಇವಾಗ ನಾನು ಅದಕ್ಕೆ ತುಂಬ ಪೌಡ್ರುಗಳು ಮಿಕ್ಸ್ ಮಾಡ್ತೀನಿ. ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಪೌಡ್ರು ಮಿಕ್ಸ್ ಮಾಡ್ತೀನಿ ಅಂತ. ನೋಡಿರಿ, ಇಷ್ಟು ಕೆಲಸ ನಮ್ಮದು. ನೋಡಿ, ಇದು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು. ಇಷ್ಟು ರೆಡಿ ಆಯಿತು. ತಿರ್ಗಿ ಅಷ್ಟು ಕವರ್ಗಳೆಲ್ಲ ತರಿಸ್ದೆ, ಎಲ್ಲ ಕ್ಲೀನ್ ಆಯಿತು ಮನೆ. ಇದು ಫೇಸ್ ವಾಶ್ ಪೌಡರು. ಈಗ ಇನ್ನು ಬಾರ್ಲಿ ಮತ್ತು ಹೆಸ್ರು ಕಾಳು ತರಿಸ್ತಾ ಇದ್ದೀನಿ. ಅದನ್ನು ರೆಡಿ ಮಾಡಬೇಕು. 500 ಕವರ್ ಬೇಕು ನನಗೆ 3 ದಿವಸಕ್ಕೆ. ಅದು 500 ಕವರು. ಅದು ನಾನು ಡಬಲ್ ಕವರ್ ಮಾಡೋದಲ್ವ. ಈ ಥರ ಇಷ್ಟು ಕೆಲಸ ಆಗುತ್ತೆ ನಮ್ಮದು. ಇದು ಆಯಿಲ್ ಬಾಟಲ್ ತರಿಸಿದ್ದೀನಿ. ಇವಾಗ ಅದಕ್ಕೆ ಸ್ಟಿಕ್ಕರ್ ಹಾಕ್ಕೊಂಡು ರೆಡಿ ಮಾಡಬೇಕು. ಅದಕ್ಕೆ ನೋಡಿ, ಈ ಥರ ಸಪ್ರೇಟಾಗಿ ಮುಚ್ಚಲ ಕೊಡ್ತಾರೆ. ಮತ್ತು ಆಯಿಲ್ ಬಾಟಲು ಈ ಥರ ಇರುತ್ತೆ. ಅದಕ್ಕೆ ನಾವು ಸ್ಟಿಕ್ಕರ್ ಹಾಕಬೇಕು. ಇಷ್ಟು ದಿನ ನಮ್ಮ ಕೆಲಸ ಇರುತ್ತೆ. ಮನೆ ಹೊರಗಡೆ ನಿಂತ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒರೆಸಿದ್ದೆ. ಇನ್ನಿದು ಸೋರುತ್ತೆ ನೋಡಿ. ಈ ಥರ ಇದಾದರೆ ಏನಾಗುತ್ತೆ, ನಿಮಗೆ ಒಂಥರ ಮಸಾಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ನೋಡಿ, ಇಷ್ಟು ಒಂಥರ ಇದು ಮುಳ್ಳಿದೆಯಲ್ಲ, ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಒಂದು ಹಳೆ ನೈಟಿ ಹಾಕ್ಕೊಡಿ. ಅದು ಹಿಂಗೆ ಮಾಡ್ತಾಯಿದ್ರೆ ಒಂಥರ ಯಾರೋ ಮಸಾಜ್ ಮಾಡ್ದಂಗೆ ಆಗುತ್ತೆ, ಚೆನ್ನಾಗಾಗುತ್ತೆ. ಫುಲ್ಲು ಬುಡಕ್ಕೆ ಎಲ್ಲ ಹಚ್ಕೊಳ್ಳಿ ನೋಡಿ. ಈ ಥರ ಆಗಿರುತ್ತೆ. ಫುಲ್ ಮುಂದೆ ಎಲ್ಲ ಕಡೆನೂ ವಾರಕ್ಕೊಂದು ಸರಿ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ ಗೊತ್ತಾ, ಒಂದಿನ ಫುಲ್ಲು ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ತೀನಿ. ಆಮೇಲೆ ಈ ಥರ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ನಾಳೆ ಬಣ್ಣ ಹಚ್ಕೊಳ್ತೀನಿ. ಇದಾದಮೇಲೆ ನೀವು ಒಂದು ದಿನ ಎಲ್ಲ ಫುಲ್ಲು ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ನಾನು ಒಂದು ಫುಲ್ಲು ಸೋರೋ ಥರ ಒಂದು ಫುಲ್ಲು ಬಾಟ್ಲು ಖಾಲಿ ಮಾಡ್ತೀನಿ. ಏನು ಜಾಸ್ತಿ ಖರ್ಚು ಬೀಳಲ್ಲ. ಅಂತಿರುತ್ತೆ. ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ.
ನೋಡಿ ಮುಖಕ್ಕೆಲ್ಲ ಸೋರುತ್ತೆ, ಸೋರಿದ್ರೂ ಪರವಾಗಿಲ್ಲ, ಸ್ಕಿನ್ಗೂ ತುಂಬ ಒಳ್ಳೆಯದಿದು. ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಗಂಟು ಕಟ್ಟಿ ಬಿಟ್ಬಿಡಿ. ಇವತ್ತೆಲ್ಲ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಾಳೆ ಸ್ನಾನ ಮಾಡಿ ನಿಮಗೆ ಎಷ್ಟು ಒಳ್ಳೆ ರೇಷ್ಮೆ ಥರ ಆಗಿರೋದು ಗೊತ್ತಾಗುತ್ತೆ. ನೋಡಿ ಈ ಥರ ಒತ್ತೆ ಫುಲ್ಲು ಹಚ್ಕೊಂಬಿಡಿ. ಫುಲ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಬಿಟ್ಬಿಡಿ. ಇನ್ನು ನಾಳೆ ಸ್ನಾನ ಮಾಡೋದು ನೋಡೋದಲ್ಲ ಇಷ್ಟು ಹೀಗೆ, ಓಕೆನಾ. ಇಷ್ಟೊತ್ತು ಕೂದಲು ಹಾರೈಕೆ ಹೇಗೆ ಮಾಡೋದು, ಏನು 4 ಐಟಮು ಎಲ್ಲ ಮನೇಲಿರೋ ಅಂಥ ಐಟಮು, ಏನು ಹೊರ್ಗಡೆಯಿಂದ ತರಬೇಕಾಗಿರೋದೇನಿಲ್ಲ. ರೋಸ್ಮೇರಿ ಒಂದು, ಅದು ತುಂಬ ಆನ್ಲೈನಲ್ಲೆಲ್ಲ ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ಆ ಥರ ತಂದರೆ ನೀವು ಟೀಗೂ ಹಾಕ್ಕೊಳ್ಬೋದು. ನಾನು ಪ್ರತಿಯೊಂದು ಟೀಗೆ ಹಾಕ್ತೀನಿ, ಅದೆಲ್ಲ ಮಾಡ್ತೀನಲ್ಲ. ನಾವು ಹೇಳಿದ್ನಲ್ಲ, ಹೊಟ್ಟೆಗೂ ತೊಗೊಳ್ಬೇಕು, ನಾವು ಮೈಗೂ ಹಚ್ಕೊಳ್ಬೇಕು, ತಲೆಗೂ ಹಚ್ಕೊಳ್ಬೇಕು. ಆವಾಗ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ನಾವು ಏನು ಬರೀ ತಲೆಗೆ ಹಚ್ಕೊಳ್ತಾ ಹೊಟ್ಟೆಗೆ ಏನು ತೊಗೊಳ್ದೇ ಇದ್ದರೆ ಬೇಗ ರಿಸಲ್ಟ್ ಸಿಗಲ್ಲ. ಹಾಗೆ ನೋಡಿದ್ರಲ್ಲ, ಈ ಥರ ಈಗ ಬಂದಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.